ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಎಲ್ಲರ ಗಮನ ಭಾರತೀಯ ಸೇನೆ ಮೇಲೆ ಇದೆ ಅಂತ ಗೊತ್ತು. ಹಾಗೆ ಗಮನ ಇಟ್ಟು ಕೇಳಿ, ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆದ ಕಥೆಯನ್ನು ಹೇಳ್ತೀನಿ. ಮೊದಲ ಒಂದು ವಾರ ಎಲ್ಲರೂ ಎಕ್ಸೈಟ್ ಆಗಿದ್ರು, ಭಾರತದ ಪ್ರತೀಕಾರ ಹೇಗಿರಲಿದೆ ಅಂತ, ಯುದ್ಧ ಯಾವಾಗ ಶುರುವಾಗುತ್ತೆ ಅಂತ. ಆದರೆ ಇದುವರೆಗೂ ಕೂಡ ಅಂಥದ್ದೇನೂ ಆಗಲೇ ಇಲ್ಲ ಅನ್ನೋ ನಿರಾಶೆಯಲ್ಲಿ ತುಂಬ ಜನ ಇದ್ದಾರೆ. ಹಾಗಾದರೆ ಇಷ್ಟೇನಾ ಪಹಲ್ಗಾಮ್ಗೆ ಪ್ರತೀಕಾರ? ಇವತ್ತು ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತೀನಿ. ಆಮೇಲೆ ಪ್ರತೀಕಾರ ಹೇಗಿರಬಹುದು ಅಂತ ನೀವೇ ನಿರ್ಧಾರ ಮಾಡ್ಕೊಳ್ಳಿ. ವಿಡಿಯೋವನ್ನು ಕೊನೆವರೆಗೂ ಕೂಡ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಎಲ್ಲರ ಗಮನ ಭಾರತ ಹಾಗೂ ಪಾಕಿಸ್ತಾನದ ಗಡಿ ಮೇಲೆ ಇರುವಾಗ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ನಡೆದಿದೆ. ಅದು ಗಂಗಾ ಎಕ್ಸ್ಪ್ರೆಸ್ ಹೈವೇಯಲ್ಲಿ. ಯೋಗಿ ಆದಿತ್ಯನಾಥ್ ಜಿ ಅವರು ಹೊಸದಾಗಿ ನಿರ್ಮಾಣ ಆಗ್ತಿರೋ ಗಂಗಾ ಎಕ್ಸ್ಪ್ರೆಸ್ ಕಡೆ ಹೋಗಿ ಒಂದಷ್ಟು ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾರೆ. ಆ ಫೋಟೋ ತುಂಬ ವೈರಲ್ ಆಗ್ತಿದೆ, ನೀವು ಕೂಡ ನೋಡಿರಬಹುದು. ಅರೆ, ಯುದ್ಧಕ್ಕೂ ಈ ಎಕ್ಸ್ಪ್ರೆಸ್ ಹೈವೇಗೂ ಎಲ್ಲಿ ಸಂಬಂಧವೇ ಇಲ್ಲದ ಈ ಕತೆ ಇಲ್ಯಾಕೆ ಅಂದ್ಕೊಂಡ್ರ? ಅದು ಗೊತ್ತಾಗಬೇಕಂದ್ರೆ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ವೀಕ್ಷಕರೇ, ಈ ಫೋಟೋವನ್ನು ನೋಡಿದ್ರೆ ಒಂದು ಅರ್ಥ ಆಗುತ್ತೆ. ಅಮಿತ್ ಶಾ ಹಾಗೂ ಯೋಗಿಜಿ ಜೊತೆಯಾಗಿನೇ ಕೆಲಸ ಮಾಡ್ತಿದ್ದಾರೆ. ಈಗ ಶಹಾಪುರದಲ್ಲಿ ಗಂಗಾ ಎಕ್ಸ್ಪ್ರೆಸ್ ಹೈವೇ ಅಂದರೆ ಇದು ಮೀರತ್ನಿಂದ ಪ್ರಯಾಗ್ರಾಜ್ವರೆಗೂ ರೆಡಿ ಆಗ್ತಾ ಇದೆ. ಅಷ್ಟಕ್ಕೂ ಈ ಹೈವೇ ಮಾಮೂಲು ಹೈವೇ ಅಲ್ಲ, ಇದರಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಸ್ಟೇಟ್ ಗೌರ್ಮೆಂಟ್ ಈ ಹೈವೇ ಮಾಡ್ತಿದ್ರು ಕೂಡ ಈ ಹೈವೇ ದೇಶದ ರಕ್ಷಣೆಗೆ ಸಂಬಂಧಪಟ್ಟಿದ್ದು. ದೇಶದ ರಕ್ಷಣೆಗೋಸ್ಕರವೇ ಇವರು ಎಕ್ಸ್ಪ್ರೆಸ್ ಹೈವೇಯ ಮಧ್ಯದಲ್ಲಿ ಒಂದು ಪಟ್ಟಿಗಳನ್ನು ರೆಡಿ ಮಾಡ್ತಿದ್ದಾರೆ. ಈ ಪಟ್ಟಿ ಯಾಕಂದರೆ ಎಮರ್ಜೆನ್ಸಿಯ ಟೈಮಲ್ಲಿ ಫೈಟರ್ ಜೆಟ್ಗಳನ್ನು ಹಾಗೂ ಪ್ಲೇನ್ಗಳನ್ನು ಕೂಡ ಇಲ್ಲಿ ಲ್ಯಾಂಡ್ ಮಾಡಬಹುದು. ಈ ಹೈವೇ ಕೆಲಸ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಆದರೂ ಕೂಡ ಯೋಗಿಜಿ ಅಲ್ಲಿ ಹೋಗಿ ಆ ಸ್ಪೆಷಲ್ ಸೆಕ್ಷನನ್ನು ಪರಿಶೀಲನೆ ಮಾಡ್ತಾರೆ. ವಿಶೇಷ ಏನಂದರೆ ಈ ಎಲ್ಲ ಕೆಲಸಗಳು ಸ್ಟೇಟ್ ಗೌರ್ಮೆಂಟ್ ಅಡಿಯಲ್ಲಿ ನಡೀತಾ ಇಲ್ಲ. ಇಂಡಿಯನ್ ಏರ್ಫೋರ್ಸ್ ಇದನ್ನು ಪರ್ಸ್ನಲ್ ಆಗಿ ನೋಡ್ಕೊಳ್ತಾ ಇದೆ. ಇದನ್ನು ಸ್ಪೆಸಿಫಿಕ್ ಆಗಿ ಫೈಟರ್ ಜೆಟ್ ಹಾಗೂ ಪ್ಲೇನ್ ಲ್ಯಾಂಡ್ ಮಾಡೋದಕ್ಕೆ ಮತ್ತು ಹಗಲು ಮತ್ತು ರಾತ್ರಿ ಬಳಸೋದಕ್ಕೆ ಇದನ್ನು ಡಿಸೈನ್ ಮಾಡಲಾಗ್ತಿದೆ. ಇದು ಇದರ ವಿಶೇಷ. ಉದ್ಘಾಟನೆಗೂ ಮುನ್ನ ಇಲ್ಲಿ ಟೆಸ್ಟಿಂಗ್ಗಳು ಕೂಡ ನಡೀತಾ ಇದೆ. ಯಾವುದೇ ಹೈವೇ ಪ್ರಾಜೆಕ್ಟ್ ಆದರೂ ಮೊದಲು ಪಬ್ಲಿಕ್ ಸರ್ವಿಸ್ಗೆ ಓಪನನ್ನು ಮಾಡ್ತಾರೆ. ಆದರೆ ಇಲ್ಲಿ ಮೊದಲು ಇಂಡಿಯನ್ ಏರ್ಫೋರ್ಸ್ಗೆ ಅದನ್ನು ಬಿಟ್ಟುಕೊಟ್ಟಿದ್ದಾರೆ. ಇದು ಮುಂದೆ ಏನಾಗಬಹುದು ಅನ್ನೋದಕ್ಕೆ ಒಂಥರ ಮುನ್ಸೂಚನೆ ಅಂತ ಹೇಳಬಹುದು. ವೀಕ್ಷಕರೇ, ಮೋದಿಜಿ ಹೇಳ್ದಂಗೆ ನಮ್ಮ ಹತ್ರ ಜಾಸ್ತಿ ಟೈಮು ಖಂಡಿತ ಇಲ್ಲ. ಈ ಎಲ್ಲ ಹೈವೇಗಳು ಕ್ಲೋಸೆಸ್ಟ್ ಮೇಜರ್ ಆರ್ಮಿ ಕಂಟೋನ್ಮೆಂಟ್ನಲ್ಲಿದೆ. ಸೊ ಇದು ಯುದ್ಧದ ಸಂದರ್ಭದಲ್ಲಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಆಲ್ರೆಡಿ ಡೆಲ್ಲಿಯ 18 ಸ್ಕೂಲ್ಗಳನ್ನು ಈಗಾಗಲೇ ಅಬ್ಸರ್ವೇಷನ್ ಸೆಂಟರ್ ಮಾಡಿದ್ದಾರೆ. ಈ 35 ಕಿಲೋಮೀಟರ್ ಏರ್ ಸ್ಟ್ರಿಪ್ ಏನಿದೆ, ಇದನ್ನು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ನೋಡೋದಾದರೆ, ರಫೇಲ್, ಜಾಗ್ವಾರ್, ಮಿರಾಜ್, C-130 ಸೂಪರ್ ಹರ್ಕ್ಯುಲಸ್, AN-32 MI-17 ವಿಮಾನವನ್ನು ಲ್ಯಾಂಡ್ ಮತ್ತು ಟೇಕ್ ಆಫ್ಗೆ ಈಸಿ ಆಗುವಂತೆ ಇದನ್ನು ಸ್ಪೆಸಿಫಿಕ್ ಆಗಿ ನಿರ್ಮಾಣ ಮಾಡಿದ್ದಾರೆ. ಒಂಥರ ಪ್ರಾಪರ್ ಏರ್ ಬೇಸ್ ಇದ್ದಂಗೆ ಆಗಿದೆ. ತುಂಬ ಮುಂದಾಲೋಚನೆ ಇಟ್ಕೊಂಡು ಇದನ್ನು ರೆಡಿ ಮಾಡಿದ್ದಾರೆ. ಇದೆಲ್ಲರ ಜೊತೆ ಆರ್ಮಿಯು ಕೂಡ ಇದರ ಸಂಪರ್ಕದಲ್ಲಿದೆ. ವೀಕ್ಷಕರೇ, ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ದೇವೇಂದ್ರ ಪರಾಶರ್ ಒಂದು ಟ್ವೀಟ್ ಮಾಡಿದ್ದಾರೆ, ಟಾರ್ಗೆಟ್ ಲಾಕ್ಡ್ ಅಂತ. ಈ ದೇವೇಂದ್ರ ಪರಾಶರ್ ಅವರು BJPಯ ಯಾವುದೇ ವಿಷಯ ಹೇಳಿದ್ರು ಕೂಡ ಅದು ನಿಜ ಆಗುತ್ತೆ. ಖುಷಿ ಪಡೋ ಸಮಯ ಬರಲಿದೆ. ನಾವೆಲ್ಲ ಕಾಯ್ತಿರೋ ಟೈಮು ಸದ್ಯದಲ್ಲೇ ಇದೆ. ಇದೆಲ್ಲರ ಜೊತೆ ನಾವು ಕೂಡ ರೆಡಿಯಾಗಿರಲೇಬೇಕು. ಇದು ಪರೀಕ್ಷೆಯ ಸಮಯ. ನಮ್ಮ ಆರ್ಮಿ ಎಷ್ಟು ಪಾಕಿಸ್ತಾನದ ಜೊತೆ ಯುದ್ಧ ಮಾಡುತ್ತೋ, ನಮ್ಮಲ್ಲಿ ಅಷ್ಟೇ ಆಂತರಿಕ ಯುದ್ಧ ಕೂಡ ನಡೆಯಲಿದೆ. ಪ್ರೈಸಸ್ ಹೈಕು, ಸ್ಟಾಕ್ ಮಾರ್ಕೆಟ್ ಡೌನು, ಇದೆಲ್ಲ ಲೀಕ್ ಮಾಡೋ ವಿಷಯ ಅಲ್ಲ ಅಂತ ಕೆಲವರು ಹೇಳ್ಬೋದು. ಆದರೆ ಇದು ವಿಕಿಪೀಡಿಯಾದಲ್ಲೇ ಸಿಕ್ಕಿಬಿಡುತ್ತೆ. ಆಲ್ರೆಡಿ ಪಬ್ಲಿಕ್ ಆಗಿರೋ ವಿಷಯ ಅಷ್ಟೇ ನಾನು ನಿಮಗೆ ಹೇಳ್ತಿರೋದು. ಭಾರತ ಸರ್ಕಾರದ ಅಧಿಕೃತ ನ್ಯೂಸ್ ಏಜೆನ್ಸಿ ANI
ಎಎನ್ಐಗೆ ಸರ್ಕಾರ ತಮ್ಮ ವಿಷಯಗಳನ್ನು ಮೊದಲೇ ಕೊಡುತ್ತೆ. ಅದಾದ ನಂತರ ಎಎನ್ಐ ಉಳಿದ ಎಲ್ಲ ಮೀಡಿಯಾಗಳಿಗೂ ಆ ಮಾಹಿತಿಯನ್ನು ಕೊಡುತ್ತೆ. ಸೊ ನಾವೇನು ಭಾರತದ ಸ್ಟ್ರಾಟಜಿಯನ್ನು ಲೀಕ್ ಮಾಡೋ ಕೆಲಸ ಮಾಡ್ತಿಲ್ಲ. ಅದನ್ನು ಮಾಡೋಕ್ಕೆ ನಮ್ಮಿಂದಲ್ಲ, ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಸ್ವತಃ ಇದನ್ನು ಭಾರತ ಸರ್ಕಾರವೇ ಜನರಿಗೆ ತಿಳಿಸೋಕೆ ಅಂತ, ನಾವು ತಯಾರಾಗ್ತಿದ್ದೀವಿ ಅಂತ ಹೇಳೋಕೆ ಅಂತ ಈ ಫೂಟೇಜನ್ನು ರಿಲೀಸ್ ಮಾಡಿದೆ. ಒಂದು ನೆನಪಿರಲಿ, ಸರ್ಕಾರ ಯಾವ ವಿಷಯವನ್ನು ಮುಚ್ಚಿಡಬೇಕು ಅಂದ್ಕೊಳ್ಳುತ್ತೋ ಅದನ್ನು ಎಎನ್ಐಗೂ ಕೂಡ ತಿಳಿಸೋದಿಲ್ಲ. ಫಾರ್ ಎಕ್ಸಾಂಪಲ್, ಡಿಮಾನಿಟೈಸೇಷನ್. ಯಾರಿಗಾದರೂ ಇದರ ಬಗ್ಗೆ ಗೊತ್ತಿತ್ತಾ? ಇಲ್ವಲ್ಲ. ಹಾಗೇನೆ ಇದು ಕೂಡ. ಬಾಂಗ್ಲಾ ಆರ್ಮಿ ಟ್ವೀಟ್ ಮಾಡಿದೆ, ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರೆ ಬಾಂಗ್ಲಾದೇಶ ಚೀನಾ ಜೊತೆ ಸೇರಿಕೊಂಡು ಭಾರತದ 7 ರಾಜ್ಯಗಳ ಮೇಲೆ ಮಿಲಿಟರಿ ದಾಳಿ ಮಾಡುತ್ತೆ ಅನ್ನೋದಾಗಿ. ಈಗ ಯೋಚನೆ ಮಾಡಿ, ಮೋದಿ ಸರ್ಕಾರ ಯಾಕೆ ಇಷ್ಟೊಂದು ನಿಧಾನ ಮಾಡ್ತಿದೆ ಅಂತ. ಯಾಕಂದರೆ ಭಾರತ ಯೋಚನೆ ಮಾಡಿ ಡಿಸಿಷನನ್ನು ತಗೊಳ್ಕೊಳ್ತಿದೆ. ಮೊದಲ ಬಾರಿ RSS ಮುಖಂಡರಾದ ಮೋಹನ್ ಭಾಗವತ್ ಅವರು PM ಮನೆಗೆ ಭೇಟಿ ಮಾಡೋಕ್ಕೆ ಹೋಗ್ತಾರೆ. ವಿಷಯ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನು ಯೋಚನೆ ಮಾಡಿ. ಬಾಂಗ್ಲಾದೇಶ ಈಗೇನಾದರೂ ನಮ್ಮ ವಿರುದ್ಧ ನಿಂತರೆ ಮುಂದೆ ಏನು? ಒಪ್ಕೊಳ್ಳೋಣ, ಇಂಡಿಯನ್ ಆರ್ಮಿ ತುಂಬ ದೊಡ್ಡದಿದೆ, ಎರಡೂ ಕಡೆ ಯುದ್ಧ ಮಾಡುವಷ್ಟು ಶಕ್ತಿಯನ್ನು ಹೊಂದಿದೆ. ಆದರೆ ಬಾಂಗ್ಲಾದ ಒಳಗೆ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿ ಹಿಂದೂಗಳನ್ನು ಹತ್ಯೆ ಮಾಡಿದ್ರೆ ಅನ್ನೋ ಯೋಚನೆಯನ್ನು ಭಾರತ ಸರ್ಕಾರ ಮಾಡದೇ ಇರೋದಿಲ್ಲ. ಪಾಕ್ ಮತ್ತು ಬಾಂಗ್ಲಾಗೆ ಕೆಲವು ಸೋಲು ಅನ್ನೋದು ಮ್ಯಾಟ್ರೇ ಅಲ್ಲ, ಆದರೆ ಅವರಿಗೆ ಭಾರತಕ್ಕೆ ತೊಂದರೆ ಕೊಡೋದಷ್ಟೇ ಉದ್ದೇಶ. ನಮ್ಮ ಮುಂದಿನ ಜನ್ರೇಷನ್ ಸೇಫ್ ಆಗಿರಬೇಕಂದ್ರೆ ಯುದ್ಧ ನಡೆಯಲೇಬೇಕು, ಪಾಕಿಸ್ತಾನದ ಅಂತ್ಯ ಆಗಲೇಬೇಕು, ಅದರಿಂದ ಆಗುವ ಪರಿಣಾಮವನ್ನು ನಾವು ಅನುಭವಿಸಲೇಬೇಕು. ಈಗ ಭಾರತ ಸರ್ಕಾರ ಡಿಜಿಟಲ್ ವಾರ್ ನಡೆಸಿ ಪಾಕಿಸ್ತಾನ ಯೂಟ್ಯೂಬ್ ಚಾನಲ್ಗಳನ್ನು ಬ್ಯಾನ್ ಮಾಡಿಸಿದೆ. ಯಾಕಂದರೆ ಜನರಿಗೆ ಕೇವಲ ಒಂದು ಸೋರ್ಸಿಂದ ಅಷ್ಟೇ ಮಾಹಿತಿ ಸಿಗಲಿ ಅನ್ನೋ ಕಾರಣಕ್ಕೆ, ಮತ್ತು ಸತ್ಯವಾದ ವಿಷಯ ಅಷ್ಟೇ ಸಿಗಲಿ ಅಂತ. ಭಾರತ ಸರ್ಕಾರ ಜನರಿಗೆ ಏನು ಮಾಡ್ತಿದೆ ಅನ್ನೋದು ಇದೆಲ್ಲರಿಂದ ಗೊತ್ತಾಗುತ್ತೆ. ವೀಕ್ಷಕರೇ, ಈಗ ಹೇಳಿ, ಭಾರತ ಪ್ರತೀಕಾರವನ್ನು ತೀರಿಸ್ಕೊಳ್ಳದೆ ಇರುತ್ತಾ? ಅಷ್ಟಿಲ್ಲದೆ ಇಷ್ಟೆಲ್ಲ ರೆಡಿ ಆಗ್ತಿದೆಯಾ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.